ಸ್ನೇಹಿತರೆ, ನೀವು ನೋಡ್ಬೋದು ಇವತ್ತು ಕೂಡ ಈ ಡೋರ್ ಹಾಗೆ ಇದೆ. ಸ್ನೇಹಿತರೆ, ಈ ಗೇಟ್ ಇದೆಯಲ್ಲ, ಇದು ಒಂದು ದುರಂತ ಯುದ್ಧವನ್ನು ಕಂಡಂತ ಗೇಟು. ಮತ್ತೆ ಈ ಗೇಟ್ ಮುಖಾಂತರನೇ ಒಂದು ಸಂಸ್ಥಾನನೇ ನಶಿಸಿ ಹೋಗುತ್ತೆ. ಯಾವ್ದಪ್ಪ 799ರಲ್ಲಿ ಈ ಗೇಟ್ ಅನ್ನ ಹೊಡೆದ್ಕೊಂಡು ಬ್ರಿಟಿಷ್ ಸೈನಿಕರು ಒಳಗೋದು ನೋಡಿ. ಇವತ್ತು ಈ ಡೋರ್ಗೆ ಮೆಟಲ್ ಇದು ಒಂಥರ ಬಾಣತರ ಚೂಪಾಗಿದೆ. ಇದೇನಕ್ಕಪ್ಪ ಅಂದ್ರೆ ಈ ಡೋರ್ನ ಆನೆಗಳ ಸಹಾಯದಿಂದ ಯಾರು ಗುದ್ರೆ ಅವಕ್ಕೆ ಆನೆಗಳು ಗುದಿದಂಗಿರ್ಲಿ ಅಂತ ಮಾಡಿರೋಂಥದ್ದು ಮೆಟಲ್ಲು. ಹಾಗೆ ನೀವು ನೋಡ್ಬೋದು ಇಲ್ಲಿ ಇಟ್ಟಿಗೆಗಳು ಕೂಡ ಶಿಥಿಲಾವಸ್ಥೆ ಆದ್ರೂ ಅವತ್ತಿನ ಕಾಲದ ಇಟ್ಟಿಗೆಗಳು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಈ ಗೇಟ್ ಏನಪ್ಪಾ ಅಂದ್ರೆ ಒಂದು ದುರಂತ ಯುದ್ಧವನ್ನ ಕಂಡಂತ ಗೇಟು. ಈ ಗೇಟಿನ ಮುಖಾಂತರದಿಂದನೇ ಟಿಪ್ಪು ಸುಲ್ತಾನ್ ಅವರ ರಾಜ್ಯ ಅವನತಿ ಆಯ್ತು ಅಂತ ಹೇಳ್ತಾರೆ. ಬ್ರಿಟಿಷ್ ಸೈನಿಕರು ನೋಡಿ ಈ ಗೇಟಿನ ಒಳಗಡೆನೆ ಎಂಟ್ರಿ ಕೊಡುವಂತದ್ದು. ಇಲ್ಲಿಂದ ಎಂಟ್ರಿ ಕೊಟ್ಟು ಅವನ ಕೋಟೆಯ ಮೇಲೆ ಯುದ್ಧ ಮಾಡಿ ಟಿಪ್ಪು ಸುಲ್ತಾನನ್ನ ಇದ್ರ ಪಕ್ಕದಲ್ಲೇ ಕೊಲ್ಲಲ್ಪಡ್ತಾರೆ. ಆಗ 1799 ಮೇ 4ನೇ ತಾರೀಕು ಈ ನಿಮ್ ಹಿಂದೆ ಕಾಣುತ್ತಲ್ಲ, ಈಗ ಇಲ್ಲಿ ಕಾವೇರಿ ನದಿ ಹರಿಯುತ್ತೆ. ಈ ಕಾವೇರಿ ನದಿಯ ಮುಖಾಂತರ ಬ್ರಿಟಿಷ್ ಸೈನಿಕರು ಬಂದು ನೋಡಿ ಇಲ್ಲಿ ಇದೆಯಲ್ಲ, ಈ ದ್ವಾರವನ್ನ ಒಡೆದು ಇದರ ಮುಖಾಂತರ ಏನ್ ಮಾಡ್ತಾರೆ, ಒಳ ನುಗ್ಗಿ ಶ್ರೀರಂಗಪಟ್ಟಣ ಕೋಟೆಯನ್ನ ಮುತ್ತಿಗೆ ಹಾಕ್ತಾರೆ. ಈ ಗೇಟ್ ಅನ್ನ ದುರಂತ ಯುದ್ಧವನ್ನು ಕಂಡಂತ ಗೇಟ್ ಅಂತ ಕರೀಬಹುದು. ಹಾಗೆ ಇದೆ ಈ ಗೇಟ್ ಹೆಸರೇನಪ್ಪಾ ಅಂದ್ರೆ ವಾಟರ್ ಗೇಟ್ ಅಂತ ಕರೀತಾರೆ. ಇದು ಲೊಕೇಟ್ ಆಗಿರೋದೆಲ್ಲಪ್ಪ ಅಂದ್ರೆ ಶ್ರೀರಂಗಪಟ್ಟಣದಲ್ಲಿ. ಶ್ರೀರಂಗಪಟ್ಟಣ